ಅವತ್ತು ದಿವಸ ಚೆನ್ನಾಗಿ ಓಡಿದ ಚಿತ್ರಗಳೇ. ಅದರಲ್ಲಿ ಅಣ್ಣವರು ಕೂಡ ಪಾರ್ಟ್ ಮಾಡಿದ್ದಾರೆ. ಅಣ್ಣವ್ರು ಏನು ಪಾರ್ಟ್ ಮಾಡಿರ್ತಾರೆ ಅಂದರೆ ತುಂಬ ತುಂಬ ಚಿಕ್ಕ ಪಾತ್ರ. ಯಾಕೆಂದರೆ ಅವಾಗ ಬಂದು ಹೊಸದ್ರಲ್ವ. ಅದರ ನಿರ್ಮಾಪಕರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ, ಅವರ ತಂದೆ ಡಿ ಶಂಕರ್ ಸಿಂಗ್ ಅಂತ. ಶ್ರೀನಿವಾಸನ್ ಪಾತ್ರ ತಾನು ಮಾಡಬೇಕು, ಶ್ರೀನಿವಾಸ್ ಕಲ್ಯಾಣ ತಾನೇ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಅದನ್ನು ವರದಪ್ಪನವ್ರಿಗೆ ಹೇಳಿದ್ರು ಅಂತ ಅನಿಸುತ್ತೆ. ಅವತ್ತಿನ ದಿವಸ ಏನು ಹೆಸರು ಮಾಡ್ತೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಅಣ್ಣವ್ರ ಮೈಮಾಟ ಅಂತ ಹೇಳಿದ್ನಲ್ಲ, ಅಣ್ಣವ್ರ ಮೈಮಾಟ ಇದಲ್ಲಿ ನೋಡಬೇಕು ಶ್ರೀನಿವಾಸ್ ಕಲ್ಯಾಣದಲ್ಲಿ. ಅದು ಅಣ್ಣವರು. ಬೇರೆಯವ್ರಿಗೆ ಸಿಗದೇ ಇರೋ ಪಾತ್ರ ಎಲ್ಲ ಇವ್ರಿಗೆ ಸಿಕ್ಕಿದೆ. ಇವ್ರಿಗೆ ಸಿಕ್ಕಿರೋ ಪಾತ್ರ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಆದರೂ ಹೊನ್ನಪ್ಪ ಭಾಗವತರು ಒಳ್ಳೆ ನಟರು, ಎರಡು ಮಾತಿಲ್ಲ. ಆಮೇಲೆ ಗಾಯಕರು ಕೂಡ ಅವರು ಬೇಕಾಷ್ಟು ಎಲ್ಲ ಚಿತ್ರಗಳಲ್ಲೇ ಅವ್ರಿಗೆ ಹಾಡು ಅವರೇ ಗಾಯಕರು, ಅವರೇ ಹಾಡಿದ್ದಾರೆ. ಜನಕ್ಕೆ ಪ್ರಾರಂಭದಲ್ಲಿ ಮಿಂಚೋದು ಯಾರು ಅಂತ ಹೇಳಿದ್ರೆ ಆ ಕುರಿಕಾಯಿ ಒಂದು ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಅಣ್ಣವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕುರಿಕಾಯಿ ಒಂದು ಪಾತ್ರ ಮಾಡಿದ್ದಾರೆ. ಪಾತ್ರದಲ್ಲಿ ಯಾರಿದ್ದಾರೆ, ಸರಸ್ವತಿ ಇದ್ದಾಳೆ ಅಂತ ಹೇಳಿದ್ದೇನೆ. ಆ ಸರಸ್ವತಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮುತ್ತು ಕೊಡ್ತಾರೆ. ನಾನು ಮಾಡ್ತಾ ಇರೋದು ಪಾತ್ರಧಾರಿಗೆ, ನಿಮಗಲ್ಲ ಅಂಥೇಳಿ ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿ ಮುತ್ತು ಕೊಡ್ತಾರೆ. ಇವತ್ತು ಹಂಗೆ ತೆಗೆದಿದ್ದಾರೆ, ಮೈ ಜುಮ್ ಅನ್ನತ್ತೆ. ಪ್ರಮುಖವಾಗಿ ರಾಜ್ಕುಮಾರ್ ಅವರು ಹೀರೋ ಆಗೋ ಮೊದಲು ಬಂದಂತಹ ಅನೇಕ ಸಿನಿಮಾಗಳನ್ನ ರಾಜ್ಕುಮಾರ್ ಅವರ ಕಾಲದಲ್ಲಿ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾಗಳು ದೊಡ್ಡ ಸಕ್ಸಸ್ ಆಯಿತು. ಇದು ಒಳ್ಳೆ ಕುತೂಹಲಕರವಾದ ವಿಷಯ, ಸಂಗತಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿವಸ ನಮಗೆ ನಮ್ಮ ಅಣ್ಣ ಅವರು ದೊಡ್ಡ ಪಾಪ್ಯುಲರ್ ನಟರು ಅಂತ ಹೇಳ್ಬೋದು. ಹಿಂದೆ ಅವರು ಬಂದು ಪ್ರಾರಂಭದಲ್ಲಿ ಕೆಲವು ಚಿತ್ರಗಳಲ್ಲಿ ಹೆಸರಾದ ಚಿತ್ರಗಳೇ ಅವು, ಅವತ್ತು ದಿವಸ ಚೆನ್ನಾಗಿ ಓಡಿದ ಚಿತ್ರಗಳೇ. ಅದರಲ್ಲಿ ಅಣ್ಣವರು ಕೂಡ ಪಾರ್ಟ್ ಮಾಡಿದ್ದಾರೆ. ಅಣ್ಣವ್ರು ಏನು ಪಾರ್ಟ್ ಮಾಡಿರ್ತಾರೆ ಅಂದರೆ ತುಂಬ ತುಂಬ ಚಿಕ್ಕ ಪಾತ್ರ. ಯಾಕೆಂದರೆ ಅವಾಗ ಬಂದು ಹೊಸದ್ರಲ್ವ. ಹೊಸದರಲ್ಲಿ ಯಾವ ಚಿತ್ರದಲ್ಲಿ ಏನು ಅವಕಾಶ ಸಿಕ್ಕಿದ್ರು ಸಾಕು ಅನ್ನೋ ಥರ ಭಾವನೆ ಇರುತ್ತೆ. ಆ ಥರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕೂಡ ಮೊದಲು ಅಣ್ಣವರು ಮಾಡಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣ ಅಂತ ಮೊದಲು ಬಂದಿದ್ದು. ಈಗ ಬಂದಿದ್ದು ಶ್ರೀನಿವಾಸ ಕಲ್ಯಾಣ ಅಲ್ಲ, ಈಗ ಬಂದಿದ್ದು ಅಣ್ಣವರು ಅಭಿನಯಿಸಿರೋದು ಶ್ರೀನಿವಾಸ ಕಲ್ಯಾಣ. ಅದು ಬಂದಿದ್ದು ಶ್ರೀನಿವಾಸ ಕಲ್ಯಾಣ. ಅದರ ನಿರ್ಮಾಪಕರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ, ಅವರ ತಂದೆ ಡಿ ಶಂಕರ್ ಸಿಂಗ್ ಅಂತ. ಅದ್ರ ಜೊತೆಗೆ ಅವ್ರ ಪಾರ್ಟ್ನರ್ ಒಬ್ಬರು ಬಿ ವಿಟ್ಲಾಚಾರ್ಯ ಅಂತ. ಎಲ್ಲ ಈಗ ಚೆನ್ನಾಗಿ ಗೊತ್ತು ಅಂದರೆ ಇವ್ರುಗಳೆಲ್ಲ ಮೊದಲು ಪಾರ್ಟ್ನರ್ಸ್. ಇವ್ರುಗಳೆಲ್ಲ ಶಂಕರ್ ಸಿಂಗು, ವಿಟ್ಲಾಚಾರ್ಯ, ಜೊತೆಗೆ ಹುಣಸೂರು ಕೃಷ್ಣಮೂರ್ತಿಗಳು, ಇವರಿಬ್ಬರು ಡೈರೆಕ್ಷನ್ನು ಅದರಲ್ಲಿದ್ದರೆ ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲನೂ ಕೂಡ ಹುಣಸೂರು ನೋಡ್ಕೊತಿದ್ರು. ಇವ್ರು 3 ಜನನೂ ಯಾವಾಗಲೂ ಇರ್ತಿದ್ರು. ಬಹುಶಃ ಮೊದಲು ಪ್ರಾರಂಭ ಮಾಡಿದ್ದು ಮಹಾತ್ಮ ಪಿಕ್ಚರ್ಸ್ ಅಂತ ಮಾಡಿದರು. ಅದರಲ್ಲಿ ಡೈರೆಕ್ಷನ್ನು ಶಂಕರ್ ಸಿಂಗು, ವಿಟ್ಲಾಚಾರ್ಯ ಅವರು ಮಾಡಿರೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಭಾಳ ಕುತೂಹಲಕರವಾದ ಸಂಗತಿ ಏನಂದರೆ ಪಂಡ್ರಿಬಾಯಿ ಅವರ ಅಣ್ಣನೇ ವಿಮಲಾನಂದ ದಾಸ್ ಅಂತ. ಆ ವಿಮಲಾನಂದ ದಾಸೇನೆ ಅವರು ಶ್ರೀನಿವಾಸನ ಪಾತ್ರ ಮಾಡಿರೋದು. ಆಮೇಲೆ ಅದರ ಹೀರೋಯಿನ್ ಪಾರ್ಟ್ ಮಾಡಿರೋದು ಪ್ರತಿಮಾ ದೇವಿಯವರು. ಸೊ ಪ್ರತಿಮಾ ದೇವಿಯವರು ಬೇರೆ ಯಾರೂ ಅಲ್ಲ, ರಾಜೇಂದ್ರ ಸಿಂಗ್ ಬಾಬು ಅವರ ತಾಯಿ ಆ್ಯಂಡ್ ಡಿ ಶಂಕರ್ ಸಿಂಗ್ ಅವರ ಧರ್ಮಪತ್ನಿ. ಇದರಲ್ಲಿ ರಾಜ್ಕುಮಾರ್ ಅವರು ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಒಂದು ಸನ್ಯಾಸಿನೋ ಒಂದು ಯತಿ ಪಾಠನೋ ಮಾಡಿರ್ತಾರೆ, ಅದಲ್ಲಿ ಮಾಡಿದ್ದಾರೆ. ಈ ಪಿಕ್ಚರು ಕೂಡ ಆವತ್ತಿನ ದಿವಸಕ್ಕೆ ಚೆನ್ನಾಗೇ ಆಯಿತು. ಬಟ್ ಮುಂದೆ ಏನಾಯಿತು ಅಂತ ಹೇಳಿದ್ರೆ ಅಣ್ಣವ್ರಿಗೊಂದು ಆಸೆ ಇತ್ತು. ಯಾಕೆಂದರೆ ಶ್ರೀನಿವಾಸನ ಪಾತ್ರ ತಾನು ಮಾಡಬೇಕು, ಶ್ರೀನಿವಾಸ್ ಕಲ್ಯಾಣ ತಾನೇ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ವರದಪ್ಪನವ್ರಿಗೆ ಹೇಳಿದ್ರು ಅಂತ ಅನಿಸುತ್ತೆ. ವರದಪ್ಪನವರು ಇದನ್ನು ಯಾಕೆ ಮಾಡಬಾರ್ದು ಅಂತ ಇಟ್ಕೊಂಡಿದ್ದೇನೆ. ಮುಂದೆ ತನ್ನ ನಂತರ ಅಣ್ಣವರು ದೊಡ್ಡ ನಟರಾದ ಮೇಲೆ ಆಮೇಲೆ ಈ ಸಿನಿಮಾ ಮಾಡಿದ್ರು, ಯಾವುದು ಶ್ರೀನಿವಾಸ ಕಲ್ಯಾಣ. ಇದನ್ನು ಡೈರೆಕ್ಟ್ ಮಾಡಿದವರು ವಿಜಯ್ ರೆಡ್ಡಿ. ಅದು ವಿಜಯ್ ರೆಡ್ಡಿಗೆ ವಿಜಯ್ ಅನ್ನೋದು ಅಫ್ಕೋರ್ಸ್ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದ್ದು ಸಿನಿಮಾ ಶ್ರೀನಿವಾಸ ಕಲ್ಯಾಣ. ಅಣ್ಣವ್ರ ಜೊತೆಗೆ ಇಬ್ಬರು ಹೀರೋಯಿನ್ಗಳು, ಒಂದು ಸರೋಜ ದೇವಿ, ಇನ್ನೊಂದು ಮಂಜುಳಾ ಅವರು. ಆಮೇಲೆ ಸಂಗೀತ ರಾಜನ್ ನಾಗೇಂದ್ರ. ಅದ್ಧೂರಿಯಾಗಿ ಮೂಡಿಬಂದ ಚಿತ್ರ ಇದು ಎಷ್ಟು ಚೆನ್ನಾಗಿ ಓಡ್ತು ಅಂದರೆ ಚೆನ್ನಾಗಿ ಓಡ್ತು. ಸಂಗೀತಮಯವಾದ ಚಿತ್ರ. ಅಣ್ಣವರ ಅಭಿನಯ, ಸರೋಜ ದೇವಿ, ಆಮೇಲೆ ಇವರು, ಆಮೇಲೆ ಇನ್ನೊಂದು ಅದರಲ್ಲೊಂದು ಬಕುಳಾದೇವಿ ಪಾರ್ಟ್ ಬರುತ್ತೆ. ನನಗೆ ತಿಳಿದ ಮಟ್ಟಿಗೆ ಆದವನ್ ಲಕ್ಷ್ಮಿ ಇರಬೇಕು. ಅದು ಕೂಡ ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದ್ದರಿಂದನೇ ಸಿನಿಮಾ ಚೆನ್ನಾಗಿ ಬಂತು, ಸಿನಿಮಾ ಚೆನ್ನಾಗಿ ಓಡ್ತು. ಅವತ್ತಿನ ದಿವಸ ಏನು ಹೆಸರು ಮಾಡ್ತೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಆಮೇಲೆ ಅಣ್ಣವ್ರ ಅಭಿನಯ, ಅಣ್ಣವ್ರ ಮೈಮಾಟ ಅಂತ ಹೇಳಿದ್ನಲ್ಲ, ಅಣ್ಣವ್ರ ಮೈಮಾಟ ಇದಲ್ಲಿ ನೋಡಬೇಕು ಶ್ರೀನಿವಾಸ ಕಲ್ಯಾಣದಲ್ಲಿ. ಅದು ಅಣ್ಣವರು ತುಂಬ ಚೆನ್ನಾಗಿದೆ. ಆಮೇಲೆ ಅಭಿನಯಕ್ಕೆ ನಟರ ಪೈಕಿ ಏನಾದ್ರು ಹೆಸರು ಇಟ್ಟರೆ
ಆ, ಆಗಿನ ಕಾಲದಲ್ಲಿ ಲೆಕ್ಕ ಹಾಕಿದ್ರೆ ಇವರೇನೆ ಅಂತ ಹೇಳ್ಬೋದು. ಇವ್ರಿಗೆ ಸಮಕಾಲೀನರಾಗಿದ್ದವರು ಕಲ್ಯಾಣ್ ಕುಮಾರ್ ಅವರು, ಉದಯ್ ಕುಮಾರ್ ಎಲ್ಲರೂ ಇದ್ದರು. ಆದರೆ ಅವ್ರಿಗೆಲ್ಲ ಒಂದು ಅದೃಷ್ಟ, ಅಣ್ಣವ್ರಿಗೆ ಒಂದು ಅದೃಷ್ಟ ತುಂಬ ಚೆನ್ನಾಗಿದೆ. ಯಾವ್ಯಾವ ಪಾತ್ರ ಬೇರೆಯವ್ರಿಗೆ ಸಿಗದೇ ಇರೋ ಪಾತ್ರ ಎಲ್ಲ ಇವ್ರಿಗೆ ಸಿಕ್ಕಿದೆ. ಇವ್ರಿಗೆ ಸಿಕ್ಕಿರೋ ಪಾತ್ರ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಅಣ್ಣ ಅವ್ರದ್ದು ಹಾಗೇನೆ. ನೀವು ಯಾವುದೇ ನೋಡಿ ಬೇಕಾದ್ರೆ ಯಾವ ಯಾವ ಪಾತ್ರ ತಗೊಳ್ಳಿ, ಹಿಸ್ಟಾರಿಕಲ್ ಆಗಲಿ, ಮೈಥಲಾಜಿಕಲ್ ಆಗಲಿ, ಸೋಷಿಯಲ್ ಆಗಲಿ, ಫೋಕ್ಲೋರ್ ಆಗಲಿ, ಯಾವುದೇ ಆಗಲಿ ಎಲ್ಲ ಒಳ್ಳೊಳ್ಳೆ ಏನೇನು ಕಥೆಗಳಿದೆಯೋ ಆ ಕಥೆಗಳೆಲ್ಲ ನಾಯಕ ಅಣ್ಣವರೇನೆ. ಸೊ ಆ ಥರದಲ್ಲಿ ಬೇರೆಯವ್ರಿಗೆಲ್ಲ ಏನೇ ಪಾರ್ಟ್ ಮಾಡಿದ್ರು ಏನು ಮಾಡಿದ್ರು ಕೂಡ ಈ ಪಾತ್ರಗಳಿಗೆ ಯಾರಿಗೂ ಸಿಗಲಿಲ್ಲ. ತದನಂತರ ಬಂದ ನಾಯಕರು ಕೂಡ ಪಾರ್ಟ್ ಮಾಡ್ತೀವಿ, ಈ ಥರ ಪೌರಾಣಿಕ ಭಕ್ತಿ ಅದು ಇದು ಅಂತ ಮಾಡ್ತೀವಿ ಅಂದರೆ ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲ ಅವರು ರಾಜ್ಕುಮಾರೇ ಮಾಡಿದ್ರಿಂದ ಅವ್ರಿಗೇನೂ ಮಿಕ್ಕೇ ಇಲ್ಲ. ಏನೋ ಒಂದು 2-3 ಮಾಡಿರ್ಬೋದು ಕೆಲವರು ಕೂಡ. ಐ ಥಿಂಕ್ ವಿಷ್ಣು ಅವರು ಕೂಡ ಶನಿ ಪ್ರಭಾವ ಅಂತ ಮಾಡಿದರು. ಉದಯ್ ಕುಮಾರ್ ಕೆಲವೆಲ್ಲ ಮಾಡಿದ್ದಾರೆ. ಬಟ್ ರಾಜ್ಕುಮಾರ್ಗೆ ಸಿಕ್ಕಿದ ಪಾತ್ರಗಳಿದೆಯಲ್ಲ ಅದು ಮಾತ್ರ ಅತಿ ಹೆಚ್ಚಿನ ಪಾತ್ರಗಳು ಸಿಕ್ಕಿದೆ. ಆಮೇಲೆ ನಾವು ಇನ್ನೂ ಒಂದು ತೊಗೋಬೋದು. ಯಾಕೆಂದರೆ ಹಿಂದೆ ಬಂದ ಚಿತ್ರಗಳೇ ರೀಮೇಕ್ ಅಂತ ಹೇಳ್ಬೋದು. ರೀಮೇಕ್ ಅಂತ ಹೇಳಿದ್ರೆ ಬೇರೆ ಭಾಷೆಗಳಲ್ಲಿ ಬಂದಿದ್ದು ನಮ್ಮ ಭಾಷೆಗೆ ಮಾಡಿದ್ರೆ ಅದು ರೀಮೇಕು. ಇದು ಕೂಡ ಇನ್ನೊಂದು ಏನದು ಸ್ವಮೇಕ್. ಇದು ನಮ್ಮ ಭಾಷೆಯಲ್ಲಿ ಬಂದಿದೆಯಲ್ಲ, ಬಂದಿದ್ದೇನೆ ಪುನಃ ಈಗ ನಾವು ನಮ್ಮ ಮೇಕಲ್ಲಿ ಮಾಡ್ತಾಯಿದ್ವಿ. ಅದಕ್ಕೆ ಇದಕ್ಕೆ ರೀಮೇಕ್ ಅಂತ ಹೇಳೋಕ್ಕೋಲ್ಲ, ಸ್ವಮೇಕ್ ಅಂತ ನಾನು ಹೇಳ್ತೀನಿ. ಅದು ಆ ಥರದಲ್ಲಿ ಏನು ಅಂತ ಹೇಳಿದ್ರೆ ನಾವು ಈಗ ಬಂದಿದೆಯಲ್ಲ ಕಾಳಿದಾಸ, ಹಿಂದೆ ಬಂದಿತ್ತು ಕಾಳಿದಾಸ. ಆ ಕಾಳಿದಾಸದಲ್ಲಿ ನನಗೆ ತಿಳಿದ ಮಟ್ಟಿಗೆ ಹೊನ್ನಪ್ಪ ಭಾಗವತರು ಅಲ್ಲಿ ಕಾಳಿದಾಸನ ಪಾತ್ರ ಮಾಡಿದರು. ನಮಗೆ ಅಷ್ಟಾಗಿ ಜ್ಞಾಪಕ ಇಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿಯಾಗಿ ಹೇಳೋಕ್ಕೆ ಗೊತ್ತಿಲ್ಲ. ಆದರೂ ಹೊನ್ನಪ್ಪ ಭಾಗವತರು ಒಳ್ಳೆಯ ನಟರು, ಎರಡು ಮಾತಿಲ್ಲ. ಆಮೇಲೆ ಗಾಯಕರು ಕೂಡ ಅವರು ಬೇಕಾಷ್ಟು ಎಲ್ಲ ಚಿತ್ರಗಳಲ್ಲೇ ಅವ್ರಿಗೆ ಹಾಡು ಅವರೇ ಗಾಯಕರು, ಅವರೇ ಹಾಡಿದ್ದಾರೆ. ಅವರೊಬ್ಬರು ನಟರು, ಒಬ್ಬರು ಗಾಯಕರು. ಆಮೇಲೆ ಐ ಥಿಂಕ್ ನಿರ್ಮಾಪಕರು ಕೂಡ ಆಗಿದ್ದರು ಅವರು ಹೊನ್ನಪ್ಪ ಭಾಗವತರವರು. ಇದರಲ್ಲಿ ಕಾಮಿಡಿ ಪೋರ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ಕೂಡ ಹೊನ್ನಪ್ಪ ಭಾಗವತರು. ಈಗ ಇದರಲ್ಲಿ ನಾವು ತೊಗೊಂಡು ಅಂತ ಹೇಳಿದ್ರೆ ನಮ್ಮ ಕಾಳಿದಾಸದಲ್ಲಿ ಜನಕ್ಕೆ ಪ್ರಾರಂಭದಲ್ಲಿ ಮಿಂಚೋದು ಯಾರು ಅಂತ ಹೇಳಿದ್ರೆ ಆ ಕುರಿಕಾಯಿ ಒಂದು ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಅಣ್ಣವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕುರಿಕಾಯಿ ಒಂದು ಪಾಠ ಮಾಡಿದ್ದಾರೆ. ಓದಿಲ್ಲ, ಇದಿಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಏನಿಲ್ಲ, ಬರೀ ಕುರಿ ಓಡಿಸೋದು, ಕುರಿ ಜೊತೆಗೆ ಇರೋದು, ಇದು ಮಾಡೋದು. ಆಮೇಲೆ ಒಂದು ಜಾಗದಲ್ಲಿ ಬಹಳ ಅದ್ಧೂರಿಯಾಗಿತ್ತು ಅಂತ ಹೇಳಿದ್ರೆ ಈ ಕುರಿಕಾಯಿಯವನು ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಸರಸ್ವತಿ ಒಲಿತಾಳೆ. ಆ ಸರಸ್ವತಿ ಒಲಿಯೋ ಜಾಗ ಇದೆಯಲ್ಲ ಅದು ಬಹಳ ಚೆನ್ನಾಗಿದೆ. ಸರಸ್ವತಿ ಪಾತ್ರದಲ್ಲಿ ನಳಿನಿಯವರು ಪಾರ್ಟ್ ಮಾಡಿದ್ದಾರೆ. ನಳಿನಿಯವರು ಪಾರ್ಟ್ ಮಾಡಿ ದೇವತೆ ಪ್ರತ್ಯಕ್ಷ ಆಗ್ತಾರೆ. ದೇವತೆ ಪ್ರತ್ಯಕ್ಷ ಆದ ತಕ್ಷಣ ಈ ಇವನು ಕುರುಬನಿಗೆ ಆ ದೇವತೆ ಅಂತ ಗೊತ್ತಾಗುತ್ತೆ. ನಮಸ್ಕಾರ ಮಾಡ್ತಾನೆ. ಕೊನೆಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಪಾತ್ರ ಮಾಡಿದ್ದಾರೆ ಅಂತ ನೋಡೋಕ್ಕೆ ಹೋಗಲ್ಲ. ಪಾತ್ರದಲ್ಲಿ ಯಾರಿದ್ದಾರೆ, ಸರಸ್ವತಿ ಇದ್ದಾಳೆ ಅಂತ ಹೇಳಿದ್ದೇನೆ. ಆ ಸರಸ್ವತಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮುತ್ತು ಕೊಡ್ತಾರೆ. ಆಗಮ್ಮ ಬೇಡ ಅಂದರು ನಳಿನಿಯವರು. ಸಾರ್ ನೀವು ದೊಡ್ಡ ಆರ್ಟಿಸ್ಟು, ಬೇಡ ಸರ್, ನೋ, ನಾನು ಮಾಡ್ತಾ ಇರೋದು ಪಾತ್ರಧಾರಿಗೆ, ನಿಮಗಲ್ಲ ಅಂಥೇಳಿ ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿ ಮುತ್ತು ಕೊಡ್ತಾರೆ. ಇವತ್ತು ಹಂಗೆ ತೆಗೆದಿದ್ದಾರೆ. ಮೈ ಜುಮ್ ಅನ್ನತ್ತೆ ಈ ಜಾಗ ಅಲ್ಲಿ ಸರಸ್ವತಿ ಅವ್ರ ನಾಲ್ಗೆ ಮೇಲೆ ಓಂ ಬರೀತಾಳೆ. ಆ ಜಾಗ ಇಲ್ಲಿಂದ ಅವನು ಕಾಳಿದಾಸ ಆಗ್ಬಿಡ್ತಾನೆ. ಇದು ಅಚ್ಚುಕಟ್ಟಾಗಿದೆ. ಆಮೇಲೆ ಕಾಮಿಡಿ ಬರೋದು, ಆಮೇಲೆ ಅವನು ಪೆದ್ದನ್ನು ತಂದುಬಿಟ್ಟಿದ್ದಾನೆ, ಇವಳಿಗೆ ರಾಜ್ಕುಮಾರಿಗೆ ಮದುವೆ ಮಾಡಿಬಿಡೋದು, ಅಲ್ಲಿ ಪೆದ್ದಾಗ ಅಣ್ಣವ್ರು ಮಾಡೋದು. ಈ ಕಾಮಿಡಿ ಪೋರ್ಷನ್ಸಲ್ಲಿ ರಾಜ್ಕುಮಾರ್ ತುಂಬ ಚೆನ್ನಾಗಿ ಮಾಡ್ತಾರೆ, ಮಿಂಚುತ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಾಯಕ ಅಲ್ವಾ, ಆ ಪಾತ್ರದೊಳಗೆ ಎಷ್ಟು ಹೋಗ್ಬೋದು ಅಂತ ಗೊತ್ತು. ಒಂದೇ ಒಂದು ನಾವು ಹೇಳಬೇಕು ಅಂತ ಇಷ್ಟಪಡ್ತೀನಿ. ರಾಜ್ಕುಮಾರ್ ಅವರು ಯಾವ ಪಾತ್ರದಲ್ಲಿ ಹೋದರೂ ಕೂಡ ಅವರಲ್ಲಿ ಒಂದು ಒಳ್ಳೆಯ ಗುಣ ಇದೆ. ಏನು ಅಂತ ಹೇಳಿದ್ರೆ ಆ ಪಾತ್ರದೊಳಗೆ ಅವ್ರು ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ಯಾವ ಪಾತ್ರ ತಗೊಳ್ಳಿ ನೀವು, ನಾನು ಹೇಳಿದೆ ರಾಘವೇಂದ್ರ ಸ್ವಾಮಿ ತಗೊಳ್ಳಿ, ಸತ್ಯ ಹರಿಶ್ಚಂದ್ರ ತಗೊಳ್ಳಿ, ಯಾವ ಪಾತ್ರ ತಗೊಳ್ಳಿ, ಭಕ್ತಚೇತ ತಗೊಳ್ಳಿ, ಯಾವುದೇ ತೊಗೊಂಡ್ರೂ ಕೂಡ ಆ ಪಾತ್ರದೊಳಗೆ ಪರವಶರಾಗ್ತಾರೆ, ಆ ಪಾತ್ರದೊಳಗೆ ಒಳಗೆ ಹೊಟ್ಟೋಗ್ತಾರೆ. ಆದ್ದರಿಂದನೇ ಆ ಪಾತ್ರ ಅಷ್ಟು ಮಿಂಚಕ್ಕೆ, ಅಷ್ಟು ನಮಗೆ ಚೆನ್ನಾಗಿ ಕಾಣಿಸೋಕ್ಕೆ, ಆಮೇಲೆ ನೋಡ್ಸೋಕ್ಕೆ, ಕೇಳಿಸೋಕ್ಕೆ ಕಾರಣ ಏನು ಅಂದರೆ ಅವರು ಎಲ್ಲ ಪಾತ್ರಗಳಲ್ಲೂ ಪರಕಾಯ ಪ್ರವೇಶ ಮಾಡ್ತಾರಲ್ಲ ಹಾಗೆ. ಇಲ್ಲೂ ಕೂಡ ಅಷ್ಟೇ ಕಾಳಿದಾಸದಲ್ಲಿ ಏನು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಜ್ಞಾನ ಬಂದಾಗ ಅವ್ರ ನಾಲೆಡ್ಜ್ ತೋರಿಸ್ತಾರೆ. ಅವತ್ತಿನ ಕಾಳಿದಾಸ ನಮಗೆ ಜಾಸ್ತಿ ಜ್ಞಾಪಕ ಇಲ್ಲ, ನಮಗೆ ಜ್ಞಾಪಕ ಇರೋದು ಇವತ್ತಿನ ಕಾಳಿದಾಸನೇ. ಇವತ್ತಿನ ಕಾಳಿದಾಸ ಅಂದರೆ ಅಣ್ಣವರೇನೆ. ಅಫ್ಕೋರ್ಸ್ ಇದರಲ್ಲಿ ಒಳ್ಳೆಯ ತಾರಾಗಣ ಇದೆ. ಅಣ್ಣವ್ರ ಜೊತೆಗೆ ನನಗೆ ತಿಳಿದ ಮಟ್ಟಿಗೆ ಜಯಪ್ರದ ಅವರಿದ್ದಾರೆ, ಆಮೇಲೆ ನಳಿನಿಯವರಿದ್ದಾರೆ. ಆಮೇಲೆ ಇನ್ನೂ ತುಂಬ ಚೆನ್ನಾಗಿ ಮಿಂಚೋದು ಅಂತ ಹೇಳಿದ್ರೆ ಬಾಲಕೃಷ್ಣ ಅವರು ಒಂಥರ ಈ ಇದು
ಕೆಟ್ಟ ಮಂತ್ರಿ, ಆ ಕೆಟ್ಟ ಮಂತ್ರಿ ಪಾತ್ರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರೊಬ್ಬರು ಒಳ್ಳೆ ಕಲಾವಿದರು. ಅವರು ಅಷ್ಟೇ, ಯಾವ ಪಾತ್ರ ಅಂದರೆ ಆ ಪಾತ್ರದೊಳಗೆ ಹೋಗ್ಬಿಟ್ಟು ಮಾಡ್ತಾರೆ. ನಾವು ನೋಡ್ತಿದ್ರೆ ಅದ್ರ ಜೊತೆಗೆ ಹೋಗ್ತಾ ಇರ್ತೀವಿ ಬಾಲಣ್ಣ ಮಾಡೋ ಪಾತ್ರಗಳಲ್ಲಿ. ಈ ಹಾಡುಗಳಲ್ಲೂ ಅಷ್ಟೇ ಅಚ್ಚುಕಟ್ಟಾಗಿ ಇದು ಹಾಡು ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಡೈರೆಕ್ಷನ್ ಮಾಡಿದವ್ರು ಕೂಡ ನಾವು ನೆನೆಸ್ಕೋಬೇಕು. ನಮ್ಮ ರೇಣುಕಾ ಶರ್ಮಾ ಅವರು ಇದನ್ನು ಡೈರೆಕ್ಟ್ ಮಾಡಿದ್ದು. ನನಗೆ ಗುರ್ತಿರೋರು, ಕೋರ್ಸ್ ನಮ್ಮ ಸಹೋದ್ಯೋಗಿ, ನಾವೆಲ್ಲ ಸಮಕಾಲೀನರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ಇದ್ರಲ್ಲಿ ಛಾಯಾಗ್ರಹಣವೂ ತುಂಬ ಚೆನ್ನಾಗಿದೆ. ಶ್ರೀಕಾಂತ್ ಅನ್ನೋರು ಮಾಡಿರೋ ಛಾಯಾಗ್ರಹಣ ಅಚ್ಚುಕಟ್ಟಾಗಿತ್ತು. ಎಲ್ಲನೂ ಚೆನ್ನಾಗಿ ಮೂಡಿಬಂತು. ಆಮೇಲೆ ಸಂಗೀತ, ಇವತ್ತು ಕಾಳಿದಾಸದಲ್ಲಿ ಸಂಗೀತ ಫೇಮಸ್ಸು. ಹಾಡು ತುಂಬ ಅಚ್ಚುಕಟ್ಟಾಗಿದೆ. ಆ ಹಾಡು ಮಾಡಿದವರೆಲ್ಲನೂ ಕೂಡ ರಂಗರಾವ್ ಯಾರು ಅಂತ ಹೇಳಿದ್ರೆ, ಅವರು ಮೊದಲು ನಮ್ಮ ಸಿನಿಮಾದಲ್ಲಿ ಬಂದಾಗ ಅವ್ರು ಬರೀ ವೀಣೆ ನುಡಿಸ್ತಾಯಿದ್ರು. ಎಲ್ಲ ಹಾಡುಗಳಲ್ಲೆಲ್ಲ ಬೇರೆ ಬೇರೆ ಚಿತ್ರದ ಹಾಡುಗಳಿಗೆಲ್ಲ ಇವರು ವೀಣೆ ನುಡಿಸ್ತಾಯಿದ್ರು. ನಂತರ ಇವರೇನೆ ಸ್ವತಂತ್ರವಾಗಿ ನಿರ್ದೇಶಕರಾದರು. ಹಲವಾರು ಚಿತ್ರಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ಚಿತ್ರಗಳ ಹಾಡುಗಳು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಇದಕ್ಕೂ ಕೂಡ ಈ ಕಾಳಿದಾಸ ಕೂಡ ಒಳ್ಳೆಯ ಸಂಗೀತ ಕೊಟ್ಟಿದ್ದಾರೆ. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.